ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ನಾವು ಕೊಲೆ ಮಾಡಿ ಈ ಹಿಂದೆನೂ ಕೂಡ ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒತ್ತಾಯಗಳನ್ನಿಟ್ಕೊಂಡು ಮಣಿಪುರದ ವಿಚಾರ ಆಗ್ಬೋದು, ಚಿತ್ರದುರ್ಗದ ವಿಚಾರ ಆಗ್ಬೋದು, ಎಲ್ಲ ಒಂದು 10-15 ಇದೇ ಥರ ಅತ್ಯಾಚಾರ ವಿಚಾರಗಳು ಇಟ್ಕೊಂಡು ಕಾರ್ಯಕ್ರಮಗಳು ಮಾಡಿದ್ದೀವಿ. ಆದರೆ ಇದುವರೆಗೂ ಯಾವುದೇ ಒಂದು ನಮ್ಮ ಇಲಾಖೆಗಳಲ್ಲಿ ಅವ್ರಿಗೆ ಬರೀ ಸಾಂತ್ವನ ಹೇಳೋದ್ರ ಮುಖಾಂತರನೇ ಮುಗಿಸ್ತಾರೆ ಹೊರತು ಅವ್ರಿಗೆ ಪರಿಹಾರ ಕೊಡೋದಾಗಲಿ, ಅವ್ರ ಮನೆಯವ್ರಿಗೆ ಕೆಲಸ ಕೊಡೋದಾಗಲಿ ಅಥವಾ ಏನೊಂದು ಅವ್ರಿಗೆ ಇದು ಮಾಡಿಲ್ಲ. ಆಮೇಲೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ತುಂಬ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಮತ್ತು ನಮ್ಮ ಗೃಹ ಮಂತ್ರಿಗಳು ಕಠಿಣವಾದಂಥ ಕಾನೂನು ತಗೋಬೇಕಾಗಿತ್ತು, ಅದನ್ನೇನು ಅವರು ಮಾಡ್ತಾ ಇಲ್ಲ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ನಡೆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಗೃಹ ಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡ ಈ ಹಿಂದೆ ದಲಿತ ಹೆಣ್ಣುಮಕ್ಕಳನ್ನು ಗುರಿಯಾಗಿಸಿ ಅತ್ಯಾಚಾರವಾಗಿ ಕೊಲೆ ಮಾಡಿದ್ದಾರೆ. ಆ ಕೊಲೆ ಆರೋಪಿಗಳಿಗೆ ಸರ್ಕಾರ ಕಠಿಣ ಗಲ್ಲು ಶಿಕ್ಷೆ ವಿಧಿಸಿದ ಪರಿಣಾಮ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಪ್ರಾಪ್ತ ದಲಿತ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾರೆ. ಈ ಕೊಲೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘ ಸಮಿತಿ ಸ್ವಾಭಿಮಾನಿ ಡಿ ಕೃಷ್ಣಪ್ಪನ ರಾಜ್ಯ ಸಮಿತಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ನಾವು ಈ ಕೂಡಲೇ ಏನು ಕೊಲೆ ಆಗಿರುವ ಅಪ್ರಾಪ್ತ ದಲಿತ ಬಾಲಕಿ ಸಂತ್ರಸ್ತ ಕುಟುಂಬಕ್ಕೆ ಈಗ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ದಾಖಲಾದ ಕಾರಣದಿಂದ 4 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ಒಂದು ಕೆಲಸವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೆಲಸ ಕೊಟ್ಟಿಲ್ಲ ಇನ್ನು. ಅದ್ರ ಬದಲಿಗೆ ಮುಖ್ಯಮಂತ್ರಿಯ ಪರಿಹಾರ ನಿಧಿಯಿಂದ ಹೆಚ್ಚುವರಿಯಾಗಿ 20 ಲಕ್ಷ ಪರಿಹಾರವನ್ನು ಕೊಡಬೇಕು. ಮತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕಿನಗಳಲ್ಲಿ ಪೊಲೀಸ್ ನಿಗಾ ಘಟಕವನ್ನು ಮಹಿಳೆಯರ ಮಾನ ಪ್ರಾಣ ರಕ್ಷಣೆ ಮಾಡುವಲ್ಲಿ ಒಂದು ನಿಗಾ ಘಟಕವನ್ನು ಪ್ರಾರಂಭಿಸಬೇಕು. ಮತ್ತು ಈ ಕೂಡಲೇ ನಾವು ಸನ್ಮಾನ್ಯ ಗೃಹ ಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ, ತಾವೇ ನಮ್ಮ ಸಮಾಜದ ಮುಖ್ಯ ಗೃಹ ಮಂತ್ರಿಗಳಾಗಿದ್ದೀರಿ. ದಲಿತರ ಹೆಣ್ಣು ಮಕ್ಕಳ ಮಾನವ ಪ್ರಾಣವನ್ನು ರಕ್ಷಣೆ ಮಾಡಲು ನಿಮ್ಮ ಇಲಾಖೆ ವಿಫಲವಾಗಿದೆ. ಈಗೇನು ಅತ್ಯಾಚಾರಿಯನ್ನು ಬಂಧಿಸಿ ಹಾಸ್ಪಿಟ್ಲೆಯಲ್ಲಿ ಅವನು ಕತ್ಕುಯ್ಕೊಂಡು ಮತ್ತು ಬಿಲ್ಡಿಂಗಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಾಟಕಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೊಳಿದ್ದಾರೆ, ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಮಾನ್ಯ ಗೃಹ ಮಂತ್ರಿಗಳನ್ನ ಒತ್ತಾಯ ಮಾಡ್ತೇವೆ. ಸರ್, ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಮನವಿ ಇಸ್ಕೊಳ್ಳೋಕೆ ಯಾರು ಬಂದಿದ್ದೀರಾ ಸರ್ಕಾರ? ಇನ್ನೂ ಬಂದಿಲ್ಲ, ಬರ್ತಾರೆ ಅಂತ ಸುದ್ದಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬರ್ತಾರೆ ಅಂತ ಸುದ್ದಿ. ಮೇಡಮ್, ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಘುರದಿಯ ನಂದಿತಾ ಎಂಬ ಹೆಣ್ಣುಮಗಳ ಮೇಲೆ 9ನೇ ತರಗತಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡಿ ಅತ್ಯಂತ ಕ್ರೂರತೆಯನ್ನು ಮೆರೆದಿರ್ತಕ್ಕಂಥ ಕೊಲೆಗಡಿಗರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಹೆಣ್ಣುಮಕ್ಕಳ ಮೇಲೆ ಈ ಹಿಂದೆ ನಾವು ಸೌಜನ್ಯಳ ಕೊಲೆ ಕೇಸನ್ನು ತನಿಖೆ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಆಗಲೇ ಸರ್ಕಾರವನ್ನು ನಾವು ಒತ್ತಾಯ ಮಾಡಿದ್ವಿ. ಏನಂತ ಹೇಳಿದ್ರೆ, ಮಹಿಳೆ ಮತ್ತು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಕ್ಕಂಥ ಆರೋಪಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿರಿ, ಅವನ್ನ ಗಲ್ಲಿಗೇರಿಸಿರಿ ಅಂತೇಳಿ ಆಗಲೇ ಒತ್ತಾಯ ಮಾಡಿದ್ವಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಬಹುಶಃ ಅವತ್ತೇನಾದರೂ ಈಗಾಗಲೇ ಅವರು ಸರ್ಕಾರ ಆ ಒಂದು ಕಠಿಣ ಕಾನೂನುಗಳನ್ನು ಕೈಗೊಂಡಿದ್ದರೆ ಇವತ್ತು ಈ ಒಂದು ಕೊಲೆ ನಡೀತಾ ಇರಲಿಲ್ಲ ಅಂತೇಳಿ ನನ್ನ ಭಾವನೆ. ಇವತ್ತು ನಾವು ಕೊಟ್ಟಂಥ ಮನವಿ, ನಾವು ಮಾಡಿದಂಥ ಒತ್ತಾಯ ಆಗ ನಿರ್ಲಕ್ಷ್ಯ ಮಾಡಿದ ಒಂದು ಕಾರಣ ಇವತ್ತು ಮಾಲೂರು ತಾಲೂಕಿನ ಲಕ್ಕೂರಲ್ಲಿ ಇವತ್ತು 9ನೇ ತರಗತಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಯಿತು. ಇವತ್ತು ಅದನ್ನು ರಾಜ್ಯ ಪಂಚಾಯತಿಗಳನ್ನ ಮಾಡಿಬಿಟ್ರು, ನಮಗೆ ಅವಮಾನ ಆಗೋಯ್ತು ಅಂತೇಳಿ ಆ ಹೆಣ್ಣುಮಗನ ಹೀನಾಯವಾಗಿ ಸಾಯಿಸ್ತಾರಲ್ಲ, ಇಂಥ ಕೊಲೆಗಡಿಗರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಮತ್ತು ಆ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು, 2 ಎಕರೆ ಭೂಮಿಯನ್ನು ಕೊಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಒತ್ತಾಯ ಮಾಡ್ತೀವಿ.